5ನೇ ಜಯಂತ್ಯೋತ್ಸವದ ಬಗ್ಗೆ ಶಿವಾಜಿ ಮಹಾರಾಜರ ಜಯಂತಿ ಇವತ್ತು ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ತಾಯಿಗೆ ತಕ್ಕ ಮಗ ಅಂದ್ರೆ ಅದು ಶಿವಾಜಿ ಮಹಾರಾಜ. ಇವರು ಹಿಸ್ಟ್ರಿ ನೋಡ್ಬೇಕಂದ್ರೆ ಮಹಾಬಲೇಶ್ವರಕ್ಕೆ ಹೋಗ್ಬೇಕು. ಅಲ್ಲಿ ಎಂತಿಂಥವ್ರು ಇದು ಪಟ್ಟಾರಪ್ಪ ಅಂದ್ರೆ ಅದು ನಮ್ಗೆ ನೋಡಿ ಭಾಳ ಇದು ಆಗ್ತದೆ. ಇಂಥ ಮಹಾರಾಜರು ನಮ್ಮ ದೇಶದಾಗ ಆಳ್ಬೇಕಾರಪ್ಪ ಅಂದ್ರೆ ಅವ್ರು ಎಲ್ಲಿ ಜಾತಿ ಮಾಡಿಲ್ಲ. ಈ ಗೌರವಂದರು ಎಲ್ಲ ಜಾತಿನೇ ನಡೆದ ಅಂತ. ಅದಕ್ಕಾಗಿ ಬಸವಣ್ಣವ್ರು ಏನಂತ ಹೇಳಿದ್ರಪ್ಪ ಅಂದ್ರೆ ದಯವಿಲ್ಲದ ಧರ್ಮ ಯಾವದಯ್ಯ, ದಯವಿಲ್ಲದ ಧರ್ಮ ಯಾವದಯ್ಯ, ದಯವೇ ಸಕಲ ಜೀವಿ, ದಯವೇ ಸಕಲ ಜೀವಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು. ಇನ್ನೊಂದು ಧರ್ಮ ದೊಡ್ಡದಂತ ಹೇಳಿಲ್ಲ ಅವರು, ದಯ ದೊಡ್ಡದ. ದಯ ಬಂದಾಗ ಏನದ ಅಲ್ಲಿ ಮಾನವೀಯತನ ಬರ್ತದೆ. ಮಾನವೀಯತನ ಬಂದಾಗ ಏನದ ಒಬ್ಬರಿಗೊಬ್ಬರು ಕಷ್ಟಗಳು ನಮ್ಗೆಲ್ಲ ಅರ್ಥ ಆಗ್ತಾವೆ. ಹಾಗಾಗಿ ನಾವು ಈ ದೇಶದಾಗ ನಾವು ಬಾಳ್ತೀವಪ್ಪ ಅಂದ್ರೆ ಜಾತಿಗಳು ಅನೇಕ ಅದಾವ. ಜಾತಿಗಳು ಅನೇಕ ಇದ್ರು ನಾವು ಎಲ್ಲರೂ ಸಹಜ ಬಾಳಾಗಿ ನಾವು ಒಬ್ರಿಗೊಬ್ರು ಅಣ್ಣತಮ್ಮರಾಗಿ ನಾವು ಹೋಗ್ತೀವಿ. ಈಗ ನನ್ನ ಆತ್ಮೀಯ ಗೆಳೆಯ ಅಂದ್ರೆ ನಮ್ಮ ಅಮ್ಮಾಜಿ ಅವರು, ನಮ್ಮ ಹಿರಿಯರಪ್ಪ ಅಂದ್ರೆ ಕಾಸುಗಳು. ನಮ್ಗೆ ಎಲ್ಲಿ ಒಬ್ರಿಗೊಬ್ರು ಬಿಡಲ್ಲ. ನಮ್ಮ ಏನಾರು ಬಂದ್ರು ಎಂಥ ವಿಚಾರಗಳನ್ನು ಆಚಾರ ವಿಚಾರಗಳನ್ನು ಏನದ ನಾವು ಅದಕ್ಕೆ ಹೊಂದ್ಕೊಂಡು ಏನದ ಎಲ್ಲರೂ ವಿಚಾರ ಮಾಡ್ಕೊಂಡು ನಾವು ಮುಂದೆ ಏನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ನಮ್ಮ ಇಂಡಿಯಾ ಒಳಗೆ ಹೇಳ್ತೀನಿ ನಾನು ಸರ್. ಇವತ್ತು ಮಾತಾಡಿ ನಮ್ಮ ಇಂಡಿಯಾ ಭಾಳ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡ್ರಿ ಸರ್. ಆದ್ರೆ ಜನ ಭಾಳ ಸೂಕ್ಷ್ಮ ಅದಾರೆ. ಇಲ್ಲಿ ಯಾವುದೇ ಆಫೀಸರ್ಸ್ ಬರ್ತಾರಪ್ಪ ಅಂತಂದ್ರೆ ನಕ್ಕೋತ್ ಬರ್ತಾರ, ಹೋಗೋ ಮನೆ ಏನದ ಅಳ್ಕೋತ್ ಹೋಗ್ತಾರ. ಯಾಕೆ ಅಳ್ಕೋತ್ ಹೋಗ್ತಾರಪ್ಪ ಅಂತಂದ್ರ ಇಲ್ಲ ಜನ ಏನದ ಹೇಳಾಕ ಮಾಡ್ಲಾಕ ನಾವು ಹೋರಾಟ ಮಾಡಕ್ ಭಾಳ ಗಟ್ಟಿದ್ದು ನಾವು ನೀವೆಲ್ಲ ಹಂಗ ಹಿಂಗ. ಮತ್ತೆ ಅಲ್ಲಿ ಮಾನವೀಯತೆ ಇಲ್ಲಿ ಬರ್ತಾರಲ್ಲ ಭಾಳ ಮುದಿ ಸಾಹೇಬ್. ಯಾವುದೇ ನೀವಂತೂ ಭಾಳ ಭಾಳ ಒಳ್ಳೆಯವ್ರು ಸಾಹೇಬ್. ನಮ್ಮ ಕಾಸುಗೌಡರು ನಿಮ್ಮ ಬಗ್ಗೆ ಭಾಳಷ್ಟು ಹೇಳಿದ್ರು, ನೀವು DC ಆಗಿ ಬರ್ರಿ ಅಂತ. ಕಾಸುಗೌಡರಿಗಿಂತ ಮಾತು ಕಡಿಮೆ AC ಹೋದ್ರೆ ಫಸ್ಟ್ ಟೈಮ್ ಹೇಳಿದ್ವಿ ನಾವು. ಯಾಕಪ್ಪ ಅಂತಂದ್ರೆ ನಿಮ್ಮ ಕಾರ್ಯಗಳು ಹಂಗದಾವ. ಇಲ್ಲಿ ನೀವು AC ಆಗಿ ಬಂದಿರಪ್ಪ ಅಂದ್ರೆ ನಮ್ಗೆಲ್ಲರಿಗೆ ಒಂದು ಪ್ರೇರಣೆ ಆಗಿರಿ. ನಮ್ಗೆ ಹ್ಯಾಂಗಾಗ್ತಿತ್ತಂದ್ರೆ ಸಾಹೇಬ್ರ AC ಬಂದಿದ್ರು ಗೊತ್ತಾಗ್ತಿತ್ತಲ್ಲ, ಹೋಗಿದ್ರು ಗೊತ್ತಾಗ್ತಿತ್ತಲ್ಲ. ಅಂದ್ರೆ AC ಕೆಲಸನೇ ಬೇರೆ ಐತವ್ರು. AC-ದಾಗ ಕುಂದು ಬಿಡ್ತಿದ್ರು. ಆದ್ರೆ ನೀವು AC ಆಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಅಲ್ಲಿ ಆಫೀಸ್ದಾಗ ಕೂತಿಲ್ಲ. ಬಹಳಷ್ಟು ಕೆಲಸ ಮಾಡ್ರಿ ನೀವು ರೈತರ ಪರವಾಗಿ.